ನೈಸರ್ಗಿಕ ವಿಪತ್ತು ಪಾಠವನ್ನ ಕಂಟಿನ್ಯೂ ಮಾಡುವ ಇವತ್ತಿನ ಕ್ಲಾಸಲ್ಲಿ. ಸೊ ನೈಸರ್ಗಿಕ ವಿಪತ್ತು ಕ್ಲಾಸಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಆಲ್ರೆಡಿ ನೋಡಿ ಆಗಿದೆ. ಫಾರ್ ಎಕ್ಸಾಂಪಲ್ ಸೈಕ್ಲೋನ್ ಅಂದ್ರೆ ಆವರ್ತ ಮಾರುತವನ್ನು ನೋಡಿದ್ದೇವೆ. ಅದರ ನಂತರ ನಾವು ಪ್ರವಾಹವನ್ನ ನೋಡಿ ಆಯ್ತು. ನೆಕ್ಸ್ಟ್ ಭೂಕುಸಿತ ನೋಡಿದ್ದೇವೆ. ಸಮುದ್ರ ತೀರದ ಸವೆತ. ಸೊ ಇದನ್ನ ನಾವು ನೋಡ್ತಾ ಇದ್ದೇವಷ್ಟೇ. ಸೊ ಅದನ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗುವ. ಓಕೆ, ಈ ಸಮುದ್ರ ತೀರದ ಸವೆತಕ್ಕೆ ಯಾವುದೆಲ್ಲ ಕೃತ್ಯ ಕಾರಣ ಅಂತ ಹೇಳಿ ಸಹ ನೋಡಿದ್ದೇವೆ. ನಾನು 3 ಮೇನ್ ಆಗಿ ಹೇಳಿದ್ದೇನೆ. ಸೊ ಅದು ಯಾವುದು, ನೈಋತ್ಯ ಮಾನ್ಸೂನ್ ಮಾರುತ, ನೆಕ್ಸ್ಟ್ ಸೈಕ್ಲೋನ್ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಹೇಳಿ, ನೆಕ್ಸ್ಟ್ ಸುನಾಮಿ. ಸೊ ಇದು 3 ಮೇನ್ ಆದಂತಹ ರೀಸನ್ಸ್ ಆಗಿದೆ. ಅದು ಬಿಟ್ಟು ಮಾನವನ ಕೃತ್ಯದಿಂದ ಸಹ ಸಮುದ್ರ ಕೊರೆತಗಳಾಗ್ತದೆ. ಅದನ್ನು ಸಹ ಹೇಳಿ ಆಗಿದೆ ಯಾವುದೆಲ್ಲ ಅಂತ ಹೇಳಿ. ಮರಳುಗಾರಿಕೆ, ಗಣಿಗಾರಿಕೆ, ಇದೆಲ್ಲವನ್ನು ಸಹ ನಾವು ನೋಡಿ ಆಗಿದೆ. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ವಾಟ್ ಆರ್ ದ ಇಫೆಕ್ಟ್ಸ್ ಅಂತ ಹೇಳಿ. ಸೊ ಅದರಿಂದ ಆಗುವಂತಹ ಪರಿಣಾಮ ಏನು, ಸಮುದ್ರ ತೀರದ ಸವೆತ ಆಗ್ತದೆ, ಅದರಿಂದ ಏನು ಲಾಸ್ ಆಗ್ತದೆ ಅಥವಾ ಯಾವ ರೀತಿಯ ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು. ಸೊ ಮೇನ್ ಆಗಿ ಸಮುದ್ರ ತೀರದ ಸವೆತದಿಂದಾಗಿ ಬೇರೆ ಯಾವುದೇ ಪ್ರದೇಶಕ್ಕೆ ಅಷ್ಟು ತೊಂದರೆ ಆಗದಿದ್ರು, ಸೊ ಮೇನ್ ಆಗಿ ತೊಂದರೆಗಳಾಗುವಂತದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶಕ್ಕೆ, ಕೋಸ್ಟಲ್ ಏರಿಯಾಸ್ಗೆ ಮೇನ್ ಆದಂತಹ ಒಂದು ಪೆಟ್ಟಾಗುವಂಥದ್ದು. ಸೊ ಅದು ಕರಾವಳಿ ಪ್ರದೇಶದ ಕಟ್ಟಡಗಳಿಗೆ ಧಕ್ಕೆ ಆಗ್ಬೋದು. ಸೊ ಇದಕ್ಕೆ ಸಹ ಮಾನವನೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಸಮುದ್ರದ ಅಂಚಿನ ತನಕ, ಸೊ ನೀವು ಕೆಲವು ಕಡೆಯಲ್ಲಿ ನೋಡಿರ್ಬೋದು, ಸೊ ಕಟ್ಟಡಗಳನ್ನು ಅಥವಾ ಕಮರ್ಷಿಯಲ್ ಏರಿಯಾಗಳನ್ನೆಲ್ಲ ಎಲ್ಲಿ ಕಟ್ಟಿರ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಮುರುಡೇಶ್ವರಕ್ಕೆ ಹೋಗಿದ್ರಲ್ಲಿ ನೋಡಿರ್ಬೋದು, ಸಮುದ್ರದ ಮಧ್ಯದಲ್ಲಿ ಒಂದು ಹೋಟೆಲ್ ಉದ್ಭವ ಆದಾಗೆ ಕಾಣ್ತದೆ ನಿಮಗೆ, ಹೌದಾ? ಸೊ ಸುತ್ತ ಸಮುದ್ರ, ಸೊ ಮಿಡ್ಲಲ್ಲಿ ಅಲ್ಲಿ ಹೋಟ್ಲ್ ಇದ್ದಾಗೆ ಕಾಣ್ತದೆ ನಿಮಗೆ ನೋಡುವಾಗ. ಸೊ ಆ ರೀತಿಯಲ್ಲಿ ಸೊ ಅದೆಲ್ಲ ಇದಾಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಪ್ರಕೃತಿಗೆ ದೂರ್ಬೇಕಾಗಿಲ್ಲ. ಸೊ ಅಂದ್ರೆ ಬೇರೆ ಏರಿಯಾ ಇಲ್ವಾ ಅಂತ ಹೇಳಿ ನಾವು ಕ್ವಶನ್ ಮಾಡ್ಬೋದು, ಹೌದಾ? ಸೊ ಆ ರೀತಿಯಲ್ಲಿ. ಸೊ ನೆಕ್ಸ್ಟ್ ಮರಗಳು ಕೊಚ್ಚಿ ಹೋಗುವಂತ ಸಮುದ್ರದ ಸೈಡ್ ಅಲ್ಲಿ. ಸೊ ಅದನ್ನ ನಾವೇ ನಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ದೇನೆ, ಮೇನ್ ಆಗಿ ಫಾರ್ ಎಕ್ಸಾಂಪಲ್ ಆಗಿ ಮ್ಯಾಂಗ್ರೋವ್ ಕಾಡುಗಳನ್ನೆಲ್ಲ ನಟ್ರೆ ಸೊ ನಾವು ಈ ರೀತಿಯ ಒಂದು ಏನು ಭೂಕುಸಿತ ಇರ್ಬೋದು ಅಥವಾ ಸಮುದ್ರ ತೀರದ ಸವೆತ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಅಂತಹ ಮರಗಳೆಲ್ಲ ಸೊ ಅತಿಯಾದಂತಹ ಕಡಲ್ ಕೊರೆತದಿಂದ ಸೊ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಸೊ ಇದನ್ನ ಸಮುದ್ರ ತೀರದ ಸವೆತ ಅಂತ ಸಹ ಹೇಳ್ತಾರೆ ಅಥವಾ ಕಡಲ್ ಕೊರೆತ ಅಂತ ಸಹ ಹೇಳ್ತಾರೆ. ಎರಡೂ ಹೆಸರು ಸಹ ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಸೊ ಇನ್ನೊಂದು ಕರಾವಳಿಯ ರಸ್ತೆ ಮಾರ್ಗಗಳಿಗೆ ಧಕ್ಕೆ ಆಗುವಂಥದ್ದು. ಸೊ ಈ ಕರಾವಳಿ ಪ್ರದೇಶ ಫಾರ್ ಎಕ್ಸಾಂಪಲ್ ಸೊ ಬೀಚ್ ಸೈಡ್ ಅಲ್ಲಿ ಒಂದು ರೋಡ್ ಇರೋದ್ರಲ್ಲಿ ಸೊ ಅದಕ್ಕೆ ಧಕ್ಕೆ ಆಗುವಂಥದ್ದು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಯಾವ ರೋಡ್ ಅನ್ನು ಕೊಡ್ಬೋದು ಅಂತ ಹೇಳಿದ್ರೆ ಮರವಂತೆ ಬೀಚ್ ನೀವು ನೋಡಿರ್ಬೋದು. ಸೊ ಮರವಂತೆಯಲ್ಲಿ ಮಿಡ್ಲಲ್ಲಿ ಏನು ರೋಡ್ ಹೋಗಿರ್ತದೆ, ಆ ಕಡೆ ಈ ಕಡೆ ಎರಡೂ ಭಾಗದಲ್ಲಿ ಸಹ ನೀರು, ಮಿಡ್ಲಲ್ಲಿ ರೋಡ್ ಇರ್ತದೆ. ಸೊ ಆ ರೀತಿಯ ಒಂದು ಏನು ಸಮುದ್ರದ ಸೈಡ್ ಅಲ್ಲೇ ರೋಡ್ ವ್ಯವಸ್ಥೆ ಇರ್ತದಲ್ಲ, ಸೊ ಅಂತಹ ಪ್ರದೇಶದಲ್ಲಿ ಸೊ ರಸ್ತೆಗಳು ಕೊಚ್ಚಿ ಹೋಗುವಂತಹ ಸಾಧ್ಯತೆಗಳಿರ್ತದೆ. ರೈಲು ಮಾರ್ಗಗಳಿಗೆ ಸಹ ಧಕ್ಕೆ ಸಮುದ್ರದ ಬದಿಯಲ್ಲಿನ. ನೆಕ್ಸ್ಟ್ ಸೊ ಹೆಚ್ಚು ಕಾಲ ಕರಾವಳಿಯಲ್ಲಿ ನೀರು ತುಂಬಿಕೊಳ್ಳುವುದರಿಂದ ಅಲ್ಲಿನ ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ಕೊಡ್ಬೇಕಾಗ್ತದೆ. ಅದು ಸಹ ಒಂದು, ಅಥವಾ ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡ್ಲಿಕ್ಕೂ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕೆಂದ್ರೆ ಅಷ್ಟು ನೀರೇ ಇದ್ರೆ ಎಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಿ ಕೊಡ್ಬೋದು ಅನ್ನುವಂತಹ ಒಂದು ಸಮಸ್ಯೆ ಸಹ ಆಗಿ ಬಿಡ್ಬೋದು. ಸೊ ಇದೆಲ್ಲವೂ ಸಹ ಕಡಲ್ ಕೊರೆತದಿಂದ ಆಗುವಂತಹ ಒಂದು ಏನು ಸಮಸ್ಯೆ ಅಥವಾ ಇಫೆಕ್ಟ್ಸ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತೆಲ್ಲ ಸಹ ಹಾಗೆ ಬರ್ತದೆ, ರೀಸನ್, ಪರಿಣಾಮ, ನೆಕ್ಸ್ಟ್ ನಾವು ಹೇಗೆ ಅದನ್ನ ತಡೆ ಹಿಡಿಬಹುದು ಅಂತ ಹೇಳಿ ಹಾಗೆ ಬರುವಂತದ್ದು. ಸೊ ಇದು ಸಮುದ್ರ ಗೋಡೆ ನಿರ್ಮಾಣ ಮಾಡುವಂಥದ್ದು ಕಡಲ್ ಕೊರೆತ ಆಗದ ರೀತಿಯಲ್ಲಿ. ಸೊ ದಟ್ ಈಸ್ ನಾಟ್ ದ 100% ಈಸ್ ಸೇಫ್. ಅಂದ್ರೆ ಅದು ಏನು ನಾವು ಕಟ್ಟಿದಂತ ನಾವು ಏನು ಸಮುದ್ರ ಗೋಡೆಯನ್ನ ಕಟ್ಟಿದ್ದೇವೆ ಸೊ ಏನಾಗುದಿಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ಳುವಾಗಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಕೃತಿಯ ಮುಂದೆ ಮಾನವ ಅದು ಏನೇ ಮಾಡಿದ್ರು ಸಹ ಅದು ಶೂನ್ಯ ಆಗಿ ಬಿಡ್ತದೆ. ಸೊ ಅಂತೂ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು 50% ಸೇಫ್ಟಿಯಾಗಿ ನಾವು ಈ ರೀತಿಯಲ್ಲಿ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ತಡೆಗಟ್ಟು ನಿರ್ಮಾಣವನ್ನ ಮಾಡುವಂತ ಇದು ತಡೆಗಟ್ಟು ಅಂತ ಹೇಳಿ. ನೆಕ್ಸ್ಟ್ ಅಲೆತಡೆಗಳ ನಿರ್ಮಾಣ ಅಂದ್ರೆ ಸ್ಪೀಡ್ ಆಗಿ ಬರುವಂತಹ ಅಲೆಯನ್ನ ಸ್ವಲ್ಪ ಅಂದ್ರೆ
ದಡಕ್ಕೆ ಬರುವಾಗ ಅದರ ಒಂದು ಸ್ಪೀಡ್ ಏನುಂಟು ಅದು ಸ್ವಲ್ಪ ಕಂಟ್ರೋಲಿಗೆ ಬರುವ ರೀತಿಯಲ್ಲಿ ಸೊ ಈ ರೀತಿಯಲ್ಲಿ ನಿರ್ಮಾಣ ಮಾಡ್ಲಿಕ್ಕೂ ಆಗ್ತದೆ. ಸೊ ನೋಡಿ ಮಾನವ ಎಷ್ಟು ಮುಂದುವರೆದೇನಂದ್ರೆ ನ್ಯಾಚುರಲ್ ಆಗಿ ಆಗುವಂಥದ್ದು, ಅಲೆ ಅನ್ನುವಂಥದ್ದು ನ್ಯಾಚುರಲ್ ಆಗಿರುವಂಥದ್ದು. ಸೊ ಆ ನ್ಯಾಚುರಲ್ ಆಗಿರುವಂತಹ ಅಲೆಯನ್ನೇ ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿ ಮನುಷ್ಯನಿಗೆ ಬಂದು ಬಿಟ್ಟಿದೆ. ಸೊ ಅಲೆ ತಡೆಗಳ ನಿರ್ಮಾಣ. ಸೊ ಇದನ್ನೆಲ್ಲ NTS ಗೆ ಕೇಳಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಂತೂ ತುಂಬಾ ಕಡಿಮೆ ಅಂತ ಫೈನಲ್ ಎಕ್ಸಾಮಿಗೆ ಮೊದಲು ಕೇಳ್ತಾ ಇದ್ರು. ಸೊ ತೀರಗಳಲ್ಲಿ ಮರಗಳ ಗಣಿಗಾರಿಕೆಯನ್ನ ನಿಷೇಧಿಸುವಂಥದ್ದು, ಸಮುದ್ರ ತೀರದಲ್ಲಿ ಅಥವಾ ಸೊ ಆ ರೀತಿಯಲ್ಲಿ ಮರಳು ಗಣಿಗಾರಿಕೆಯನ್ನ ನಿಷೇಧಿಸುವಂಥದ್ದು. ಸೊ ಆಗೊಂದು ಕ್ವಶನ್ ಬರ್ತದೆ, ಹಾಗಾದ್ರೆ ಮಾನವನಿಗೆ ಅವಶ್ಯಕ ಇರೋ ಮರಳಿಗೆ ಅದಕ್ಕೆ ಏನಾದ್ರೂ ಬೇರೆ ರೀತಿಯ ಸೋರ್ಸ್ ಅನ್ನ ಕಂಡು ಹುಡುಕ್ಬೋದು. ಮಾನವ ಇಷ್ಟೆಲ್ಲ ಕಂಡು ಹುಡುಕಿದ್ದಾನೆ, ಸೊ ಅದಕ್ಕೆ ಪರಿಹಾರ ಸಿಗ್ಬೋದು ಮನುಷ್ಯನಿಗೆ. ಸಮುದ್ರದ ಆಳದ ಗಣಿಗಾರಿಕೆಯನ್ನು ನಿಷೇಧಿಸುವಂಥದ್ದು, ಕೇವಲ ಮೇಲೆ ಮಾತ್ರ ಅಲ್ಲ. ಸೊ ಕೆಲವರು ಏನ್ ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ ಮಾನವನ ಅತಿ ಆಸೆ ಹೆಚ್ಚು ಮಿತಿ ಮೀರಿ ಆಗಿರೋದ್ರಿಂದ ಸೊ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಮುದ್ರದ ಆಳದಿಂದ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿಯ ಮಿಷಿನ್ಗಳ ವ್ಯವಸ್ಥೆಯಿಂದ ಆ ರೀತಿ ಸಹ ಆಗ್ತಾ ಉಂಟು. ಆಯ್ತಾ? ನೆಕ್ಸ್ಟ್ ಸಮುದ್ರ ದಡ ಮತ್ತು ಮರಳು ರಾಶಿಗಳನ್ನ ಉಳಿಸ್ಲಿಕ್ಕೆ ಮತ್ತು ಸುರಕ್ಷತೆಗಾಗಿ ಮರಗಳನ್ನ ಬೆಳೆಸುವಂಥದ್ದು. ಸೊ ಅಲ್ಲಿ ಅದು ಅದೇ ಮ್ಯಾಂಗ್ರೋವ್ ಗಿಡಗಳನ್ನೆಲ್ಲ ಅಥವಾ ಸಮುದ್ರದ ಆಳದಲ್ಲಿ ಅಥವಾ ಮರಳುಗಳಲ್ಲಿ ಬೆಳೆಯುವಂತಹ ಮರಗಳಿರ್ತದಲ್ಲ, ಆ ರೀತಿಯದನ್ನ ಸ್ವಲ್ಪ ಹೆಚ್ಚು ಬೆಳೆಸುವಂಥದ್ದು. ಸೊ ಆ ಮೂಲಕ ನಮಗೆ ಕಡಲ್ ಕೊರೆತವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಆಳದಲ್ಲಿ ಬೇರು ಹೋಗುವಂತಹ ಗಿಡಗಳನ್ನ, ಸೊ ಆ ರೀತಿಯ ಗಿಡಗಳನ್ನೆಲ್ಲ ನಾವು ನೆಟ್ರೆ ಸೊ ನಾವು ಸಮುದ್ರ ಕೊರೆತವನ್ನ ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ಸಮುದ್ರದ ಕೊರೆತ ಅಥವಾ ಸಮುದ್ರ ಕೊರೆತ ಅಲ್ಲ, ಕಡಲ್ ಕೊರೆತ ಅಥವಾ ಸಮುದ್ರ ತೀರದ ಸವೆತವನ್ನ ನಿಯಂತ್ರಿಸಲಿಕ್ಕಿರುವಂತಹ ಕೆಲವು ಪ್ರಮುಖ ಅಂಶಗಳು ಆಗಿರುವಂತದ್ದು. ನೆಕ್ಸ್ಟ್ ಬರುವಂತದ್ದು ಭೂಕಂಪ. ನೆಕ್ಸ್ಟ್ ಭೂಕಂಪ, ಅರ್ತ್ ಕ್ವಿಕ್ ಅಂತ ನಾವು ಹೇಳ್ತೇವೆ. ಸೊ ಇದ್ರ ಬಗ್ಗೆ ನೀವು 8th ಅಲ್ಲಿ ಡೀಪ್ ಆಗಿ ಸ್ಟಡಿ ಮಾಡಿದ್ದೀರಾ, ಹೌದಾ? ಸೊ ಅದನ್ನ ಇನ್ನು ಹೇಳ್ಬೇಕು ಅಂತ ಹೇಳಿಲ್ಲ. ಶಿಲಾಗೋಳ ಪಾಠದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಅಷ್ಟು ಡೀಟೇಲ್ ಆಗಿ ಇದ್ರಲ್ಲಿಲ್ಲ. ಸೊ ಇದ್ರಲ್ಲಿ ನಿಮಗೆ ಸೊ ಜಸ್ಟ್ ಮೀನಿಂಗ್, ನೆಕ್ಸ್ಟ್ ಅದ್ರ ರೀಸನ್, ನೆಕ್ಸ್ಟ್ ಇಫೆಕ್ಟ್ಸ್, ಅದರಲ್ಲಿ ತುಂಬಾ ಸೈಂಟಿಫಿಕ್ ಆದಂತಹ ರೀತಿಯಲ್ಲಿ ನಿಮಗೆ 8th ಅಲ್ಲಿ ನೀವು ಸಿಗುವಂತದ್ದು. ಸೊ ಇಲ್ಲಿ ಜಸ್ಟ್ ಅಷ್ಟು ಡೀಪ್ ಆಗಿಲ್ಲ. ಸೊ ಜಸ್ಟ್ ಇದರ ಬಗ್ಗೆ ವಿಚಾರಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ಸೊ ಏನು ಭೂಕಂಪ ಅಂತ ಹೇಳಿದ್ರೆ, ಎನಿವನ್ ಗಿವ್ ದ ಆನ್ಸರ್? ವಾಟ್ ಈಸ್ ಅರ್ಥ್ಕ್ವೇಕ್? ಅನ್ಮ್ಯೂಟ್ ಮಾಡುದು, ಹೇಳುದು. ಭೂಕಂಪ ಅಂದ್ರೆ ಎಂತ ಮಕ್ಳೇ? ಭೂಕುಸಿತ. ಭೂಕುಸಿತ ಅಂತ ಹೇಳಿದ್ಲು ಪವಿತ್ರ ಎಸ್ ಶೆಟ್ಟಿ. ಭೂಕುಸಿತವನ್ನು ನಾನು ಆಲ್ರೆಡಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ನೀವು ಮರ್ತು ಆಗಿದೆ. ಭೂಮಿ ಕಂಪಿಸ. ರಭಸವಾದ ಕಂಪನ, ಶ್ರೀರಕ್ಷಾ ಹಾಕಿದಾಳೆ. ರಭಸವಾದ ಕಂಪನ, ಯಾವುದರ ಕಂಪನ ಅಂತ ಹೇಳಿಲ್ಲ ಶ್ರೀರಕ್ಷಾ. ಸೊ ಯು ಮಸ್ಟ್ ಗಿವ್ ದ ಪರ್ಫೆಕ್ಟ್ ಅಂಡ್ ಆನ್ಸರ್. ಯಾರೋ ಒಬ್ರು ಹೇಳಿದ್ರು, ಅಲ್ಲಿಗೆ ನಿಲ್ಸಿದ್ರು. ಅದೇನ್ ಮಕ್ಳೇ 10th ಗೆ ಬರುವಾಗ ಎಲ್ರು ಸಹ ಪ್ಲಾಸ್ಟರ್ ಏನಾದ್ರೂ ಹಾಕಿಕೊಂಡಿದ್ದೀರಾ ಬಾಯಿಗೆ? ಅಷ್ಟ ಆನ್ಸರ್ ಕೊಡ್ತಿದ್ದವರು. ಭೂಮಿ ಕಂಪಿಸುವುದು, ಭೂಮಿ ಚಿಪ್ಪಿನಲ್ಲಿ ಆಗುವ ರಭಸವಾದ ಕಂಪನ. ಓಕೆ, ಶ್ರೀರಕ್ಷದನ್ನ ಸರಿ ಮಾಡಿದಾಳೆ. ಭೂಮಿ ಕಂಪಿಸುವುದು ಅಂತ ಹರ್ಷ ಹೇಳಿದಾಳೆ. ಸರಿ, ಗರ್ಲ್ಸ್ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಆ ಬಾಯ್ಸ್ ಎಲ್ಲ ಊಟ ಮಾಡ್ತಿದ್ದಾರ ಅಂತ ಕ್ಲಾಸ್ ಆಗ್ತಿರುವಾಗ. ಭೂಮಿಯ ಕಂಪನ ಅಂತೂ ಉಳಿಸಿದ ಜೀವನ್ ಮರ್ಯಾದೆಯನ್ನು. ಆಯ್ತಾ? ಸರಿ, ನೋಡುವ ಏನು ಅಂತ ಹೇಳಿ. ಸೊ ಭೂಕಂಪನ, ಭೂಮಿಯ ಕಂಪನ. ನಿಮಗೆ ತುಂಬಾ ಜನರಲ್ ಆಗಿ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಆ ಹೆಸರನ್ನೇ ಇಟ್ಕೊಂಡು ಸ್ವಲ್ಪ ನೀವು ತಲೆಗೆ ವರ್ಕ್ ಕೊಡಿ. ಸೊ ಆಗ ನಿಮಗೆ ಆನ್ಸರ್ ಸಿಕ್ಕೇ ಸಿಗ್ತದೆ. ಭೂಕಂಪನ, ಭೂಮಿ ಕಂಪಿಸುವುದು. ಸೊ ಭೂಚಿಪ್ಪಿನಲ್ಲಿ ಆಗುವ ರಭಸವಾದ ಕಂಪನವನ್ನು ಭೂಕಂಪನ ಎನ್ನುವರು. ರೈಟ್ ಆನ್ಸರ್. ಭೂಚಿಪ್ಪಿನಲ್ಲಾಗುವ ರಭಸವಾದ ಕಂಪನವನ್ನು ಭೂಕಂಪ ಎನ್ನುವರು.
ಆಯ್ತಾ? ಓಕೆ, ರೀಸನ್ಸ್, ಕಾರಣ, ಭೂಕಂಪನಕ್ಕಾಗುವಂತಹ ಕಾರಣಗಳೇನು ಅಂತ ಹೇಳಿ ನೋಡುವ. ಸೊ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಭೂಫಲಕಗಳ ಚಲನೆ. ಇದನ್ನೊಂದು ಬರ್ಕೊಳ್ಳಿ ಮಕ್ಳು, ಆಯ್ತಾ? ಕಾರಣವನ್ನ ಬರ್ಕೊಳ್ಳಿ. ಸೊ ಭೂಕಂಪನಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಭೂಫಲಕಗಳ ಚಲನೆ. ಭೂಫಲಕಗಳ ಚಲನೆ ಅಂದ್ರೆ ನೀವು ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಇತ್ತು, ಇದೆರಡು ಬೇರೆ ಬೇರೆ ಇತ್ತು. ಸೊ ಈಗ ಒಂದಾಯ್ತು ಅಂದ್ರೆ ಅಲ್ಲಿ ಚೇಂಜಸ್ ಆಗುವಂಥದ್ದು, ಆಯ್ತಾ? ಸೊ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಮೂಮೆಂಟ್ಸ್ ಆಗುವಂಥದ್ದು, ನಾವು ಅದನ್ನ ಕಲ್ತಿದ್ದೇವೆ. ಆ ಭೂಮಿಯ ಒಳಭಾಗದಲ್ಲಿ ಶಿಲಾಪಾಕಗಳಿರ್ತದೆ, ಹೌದಾ? ಏನು ಅದರಲ್ಲಿ ನಾವು ಜ್ವಾಲಾಮುಖಿಯ ವಿಚಾರಗಳನ್ನ ಕಲಿಯುವಂತಹ ಸಂದರ್ಭದಲ್ಲಿ ಎಲ್ಲ ಕಲ್ತಿದ್ದೇವೆ, ಹೌದಾ? ಅಲ್ಲಿರುವಂತಹ ಶಿಲಾಪಾಕಗಳು ಅಥವಾ ಅದರ ಒಳಗಿರುವಂತಹ ಶಿಲಾಪಾಕಗಳ ಶಿಲೆಗಳು, ಸೊ ಅದೆಲ್ಲವೂ ಏನಾಗುವಂಥದ್ದು, ಸೊ ಸ್ವಲ್ಪ ಚೇಂಜಸ್ ಆಗುವಂಥದ್ದು. ಸೊ ಸೆಕೆಂಡ್ ಒನ್, ಜ್ವಾಲಾಮುಖಿ ಸಹ ಕಾರಣ ಆಗ್ತದೆ. ಅಂದ್ರೆ ಒಂದು ಕಡೆಯಲ್ಲಿ ಜ್ವಾಲಾಮುಖಿ ಆದ್ರೆ ಅದರ ಸುತ್ತಲಿನ ಪ್ರದೇಶದಲ್ಲಿ ಆವಾಗ ಭೂಕಂಪನಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ ಅಂತ ಹೇಳಿ ಜ್ವಾಲಾಮುಖಿ. ಸೆಕೆಂಡ್ ಒನ್ ಜ್ವಾಲಾಮುಖಿ. ನೆಕ್ಸ್ಟ್ ಥರ್ಡ್ ಒನ್ ಶಿಲಾಸ್ತರಗಳ ಭಂಗ ಮತ್ತು ಮಡಿಕೆ. ಸೊ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಉಂಟು, ಸೊ ಯಾವ ರೀತಿಯಲ್ಲಿ ಆಗ್ತಾ ಉಂಟು ಅಂತ ಹೇಳಿ. ಸೊ ಇದನ್ನ ನಾನು ವಾಪಸ್ ಎಕ್ಸ್ಪ್ಲೇನ್ ಮಾಡುದಿಲ್ಲ, ಯಾಕೆಂತ ಹೇಳಿದ್ರೆ ಈತಲ್ಲಿ ಅದನ್ನ ನೀವು ಡೀಟೇಲ್ ಆಗಿ ಏನು ಜ್ವಾಲಾಮುಖಿ, ಏನು ಭೂಕಂಪ, ಸೊ ಏನು ಲಾವಾರಸ, ಅದನ್ನೆಲ್ಲವನ್ನ ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ದೀರಾ. ಸೊ ಯಾರಿಗದು ಗೊತ್ತಾಗ್ಲಿಲ್ಲ, ಸೊ ಕೇಳಿದ್ ನೆನಪಿಲ್ಲ ಅಂದ್ರೆ ದಯವಿಟ್ಟು 8th ಟೆಕ್ಸ್ಟ್ ಬುಕ್ ಒಮ್ಮೆ ತೆಗೆದು ನೋಡಿ, ಆಗ ನಿಮಗೆ ಅದರಲ್ಲಿ ಆನ್ಸರ್ ಸಿಗ್ತದೆ. 8th ಟೆಕ್ಸ್ಟ್ ಬುಕ್ ಶಾಲೆಯಲ್ಲಿ ಕೇಳಲಿಲ್ಲ ನಿಮ್ಮದು, ಆಯ್ತಾ? ಸೊ ಇಲ್ಲ ಅಂತ ಹೇಳಿದ್ರೆ KTBS ಅಲ್ಲಿ 8th ಟೆಕ್ಸ್ಟ್ ಬುಕ್ ಉಂಟು, ಅದರಲ್ಲಿ ಪಾರ್ಟ್ 1 ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಸ್ವಲ್ಪ ನೀವು ವರ್ಕ್ ಮಾಡ್ಬೇಕು, ಆಯ್ತಾ? ನೆಕ್ಸ್ಟ್ ಒಂದು ಭೂಕುಸಿತ ಸಹ ಭೂಕಂಪಕ್ಕೆ ಕಾರಣ ಆಗಿರ್ತದೆ. ಸೊ ಈಗ ಪವಿತ್ರ ಶೆಟ್ಟಿಗೆ ಅಂದಾಜಾಗಿರ್ಬೋದು, ಭೂಕುಸಿತ ಬೇರೆ ಭೂಕಂಪ ಬೇರೆ ಅಮ್ಮ, ಆಯ್ತಾ? ಭೂಕುಸಿತ ಅಂದ್ರೆ ಭೂಮಿ ಕುಸಿಯುವಂತದ್ದು, ಭೂಮಿಯ ಕೆಲವು ಭಾಗ ಕುಸಿಯುವಂತದ್ದು ಕೆಳಗೆ. ಭೂಕಂಪ ಅಂದ್ರೆ ಭೂಮಿ ಕಂಪಿಸುವಂತದ್ದು, ಆಯ್ತಾ? ದಟ್ ಈಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಅಂತರ್ಗುಹೆ ಮೇಲ್ಚಾವಣಿಗಳ ಕುಸಿತ. ಸೊ ಕೆಲವೊಂದು ಅಂತರ್ಗುಹೆಗಳನ್ನ ಮಾನವ ನಿರ್ಮಾಣ ಮಾಡಿರ್ಬೋದು, ಅಥವಾ ಕೆಲವೊಂದು ನೈಸರ್ಗಿಕವಾಗಿ ನಿರ್ಮಾಣ ಆದಂತದ್ದಿರ್ಬೋದು, ಅಥವಾ ಹಿಂದಿನ ಕಾಲದಲ್ಲಿ ನಿರ್ಮಾಣ ಆದದ್ದಿರ್ಬೋದು. ಸೊ ಅದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಮೇಲ್ಚಾವಣಿ ಸೊ ಈ ರೀತಿಯಲ್ಲಿ ಗುಹೆ ಅಂತ ಹೇಳಿದ್ರೆ, ಸೊ ಈ ರೀತಿಯಲ್ಲಿ ಗುಹೆ ಅಂತಿದ್ರೆ, ಸೊ ಇಲ್ಲಿ ಭೂಭಾಗ ಇರ್ತದೆ, ಇಷ್ಟು ಭಾಗ, ಹೌದಾ? ಸೊ ಇಲ್ಲಿಯ ಒಂದು ಇದು ಕುಸಿತ ಆದ ಕೂಡಲೇ ಸೊ ಆಟೋಮೆಟಿಕಲಿ ಮೇಲೆಲ್ಲ ಕುಸಿತ ಆಗ್ತದೆ, ಮೇಲೆಲ್ಲ ಕಂಪಿಸಿ ಹೋಗುವಂಥದ್ದು. ಇದೆಲ್ಲವೂ ಸಹ ನಿಮಗೆ ಗೊತ್ತಿರುವಂತಹ ವಿಷಯ. ನೆಕ್ಸ್ಟ್ ಮಾನವ ನಿರ್ಮಿತ ಜಲಾಶಯಗಳ ನೀರಿನ ಭಾರ. ಸೊ ಇದು ಸಹ ಒಂದು ಕಾರಣ ಆಗಿರ್ತದೆ. ಸೊ ಅದೇ ಭೂಕಂಪಕ್ಕೆ ನೈಸರ್ಗಿಕವಾದಂತಹ ಕಾರಣ, ಫಾರ್ ಎಕ್ಸಾಂಪಲ್ ಇದು ಜ್ವಾಲಾಮುಖಿ ನೈಸರ್ಗಿಕ ಕಾರಣವನ್ನ ನಾವು ಹೇಳ್ಬೋದು. ಆದ್ರೆ ಇದು ಮಾನವ ನಿರ್ಮಿತ ಜಲಾಶಯಗಳ ನೀರಿನ ಭಾರ, ಸೊ ಇದು ಮಾನವ ನಿರ್ಮಿತ ಕಾರಣ ಆಗಿರ್ತದೆ. ಕೆಲವು ಜಲಾಶಯಗಳಲ್ಲಿ ಅತಿಯಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಸೊ ಏನಾಗ್ತದೆ, ನೀರು ಹೆವಿ ಆಗಿ ಬಿಡ್ತದೆ. ಸೊ ಅದಕ್ಕೆ ಅದನ್ನ ಹಿಡ್ಕೊಳ್ಳುವಷ್ಟು ಶಕ್ತಿ ಇರುವುದಿಲ್ಲ. ಸೊ ಅದು ಭೂಮಿಯ ಮೇಲೆ ಸಹ ಭಾರ ಆಗಿ ಬಿಡ್ತದೆ, ಹೌದಾ? ಸೊ ಇಲ್ಲ, ಅದು ಮಾನವ ಕಟ್ಟಿದ ಕಾರಣ. ಹೀಗೆ ಹರಿಯುವಂತಹ ನೀರಿಗೆ ಮಾನವ ಏನ್ ಮಾಡಿದಾನೆ, ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟಿದ್ದಾನೆ, ಹೌದಾ? ಜಲಾಶಯಗಳನ್ನ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಆಗ ಏನಾಗ್ತದೆ, ಇದಿಲ್ಲ ಅಂದ್ರೆ ಅದು ಸೀದಾ ಹರ್ಕೊಂಡು ಹೋಗ್ತಾ ಇತ್ತು, ಹೌದಾ? ಸೊ ಇಲ್ಲಿ ಅಡ್ಡಲಾಗಿ ಕಟ್ಟಿದ ಕಾರಣ ಈ ಸೈಡ್ ನೀರು ಸ್ವಲ್ಪ ವೆಯ್ಟ್ ಹೆಚ್ಚಾಯ್ತು ಅಲ್ವಾ, ಆಟೋಮೆಟಿಕಲಿ ಈ ಭಾಗಕ್ಕೆ ಹೆಚ್ಚಾಗಿ ಬಿಡ್ತದೆ ನೀರು. ಸೊ ಆಗ ಅದು ಎಲ್ಲಿಗೆ ಬೀಳ್ತದೋ ಆ ಭಾಗದ ಭೂಮಿಗೆ ಅದರ ಇಫೆಕ್ಟ್ ಆಗುವಂತದ್ದು. ಹರ್ಷಿತ್ ಕೂತ್ಕೊಂಡು ಪಾಠ ಕೇಳಿದ್ರೆ ಒಳ್ಳೇದಿತ್ತು. ಇದು ಮಧ್ಯಾಹ್ನ ಎಲ್ಲರೂ ಹಾಗೆ ಕೇಳುದಾ ಅಂತ, ಆಯ್ತಾ? ಸೊ ಇದೆಲ್ಲವೂ ಸಹ ಕಾರಣ ಆಗಿರ್ತದೆ. ಭಾರತದಲ್ಲಿ ಈವರೆಗೆ ಸಂಭವಿಸಿರೋ ಭೂಕಂಪಗಳಲ್ಲಿ ಬಹಳಷ್ಟು ಭೂಕಂಪಗಳು ಸಂಭವಿಸಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಭೂಫಲಕಗಳ ಚಲನೆಯಿಂದ. ಸೊ ಅಕಸ್ಮಾತ್ ಆಗಿ ಆ ರೀತಿಯಲ್ಲಿ ಎಲ್ಲಾದ್ರೂ ಕೇಳಿದ್ರೆ
ಕೇಳಲಿಕ್ಕಿಲ್ಲ. ಅಕಸ್ಮಾತ್ ನಿಮಗೆ ಆ ರೀತಿಯ ಕ್ವಶನ್ ಎಲ್ಲಾದ್ರೂ ಬಂದ್ರೆ, ಭಾರತದಲ್ಲಿ ಹೆಚ್ಚಿನ ಭೂಕಂಪಗಳು ಯಾವ ಕಾರಣದಿಂದ ಸಂಭವಿಸಿತು ಅಂದ್ರೆ ದಟ್ ಈಸ್ ದ ಫಸ್ಟ್ ಒನ್. ಭೂಕಂಪಗಳು ಭೂಫಲಕಗಳ ಚಲನೆಯಿಂದ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬಂದಂತದ್ದು. ಆಯ್ತಾ? ಹೆಚ್ಚಿನ ಸಂದರ್ಭದಲ್ಲಿ ಭೂಫಲಕಗಳ ಚಲನೆಯಿಂದ. ಇದಿಷ್ಟು ಕಾರಣ ಆಯ್ತು. ನೆಕ್ಸ್ಟ್ ಪರಿಣಾಮ. ಸೊ ಪರಿಣಾಮವನ್ನ ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತುಂಟು. ಏನು ಜನರಲ್ ಆಗಿ ನಾವು ಪಾಯಿಂಟ್ಸ್ ಹೇಳ್ತಾ ಹೋಗ್ಬೋದು. ಎಲ್ಲ ಮೊದ್ಲಿದ್ರಲ್ಲಿ ಬಂದಂತದ್ದೇ. ಸೊ ನೆಲದ ಮೇಲೆ ಬಿರುಕು ಬರ್ತದೆ, ಕಟ್ಟಡಗಳಿಗೆ ಹಾನಿ ಆಗ್ತದೆ, ರೈಲು ಮಾರ್ಗಗಳಿಗೆ ಹಾನಿ, ರಸ್ತೆಗಳಿಗೆ ಹಾನಿ. ನೆಕ್ಸ್ಟ್ ವಿದ್ಯುತ್ ಸಂಚಾರ ವ್ಯತ್ಯಯ, ಸಂಪರ್ಕ ಮಾಧ್ಯಮಕ್ಕೆ ತೊಂದರೆ, ಸೇತುವೆಗಳಿಗೆ ಹಾನಿ. ಸೊ ಇದೆಲ್ಲ ಜನರಲ್ ಆಗಿ. ಪ್ರಾಣಹಾನಿ. ಆಯ್ತಾ? ಪ್ರಾಣಹಾನಿ ಅಂತ ಬರೆದು ಮತ್ತೆ ವಾಪಸ್ ಬರಿಬೇಡಿ. ಅನೇಕ ಜನರು ಇದರಿಂದ ಸಾಯುತ್ತಾರೆ ಅಂತ ಹೇಳಿ ಬರೀಲಿಕ್ಕೆ ಹೋಗ್ಬೇಡಿ. ಅಣೆಕಟ್ಟುಗಳ ಹೊಡೆತ ಅಂದ್ರೆ ಅಣೆಕಟ್ಟಿರುವಂತಹ ಪ್ರದೇಶದಲ್ಲಿ ಅಕಸ್ಮಾತ್ ಭೂಕಂಪ ಆದ್ರೆ ತುಂಬಾ ಲಾಸ್ ಮಕ್ಳೇ. ಅಂದ್ರೆ ಅಲ್ಲಿ ಸುತ್ತಮುತ್ತಲಿನ ಎಷ್ಟೋ ಏರಿಯಾದಲ್ಲಿ ಸೊ ಅದರ ಇಫೆಕ್ಟ್ ಆಗಿ ಬಿಡ್ತದೆ. ಸೊ ಎಲ್ಲಿಯಾದ್ರೂ ಅಣೆಕಟ್ಟಿನ ಪ್ರದೇಶದಲ್ಲಿ ಭೂಕಂಪ ಆದ್ರೆ ಸೊ ತುಂಬಾ, ಅದು ಭೂಕಂಪ ಆದ ಪ್ಲೇಸ್ ಮಾತ್ರ ಅಲ್ಲ, ಅದರ ಸುತ್ತಲಿನ ಅನೇಕ ಪ್ಲೇಸ್ಗಳಿಗೆ ಸಹ ಅದರ ಇಫೆಕ್ಟ್ ಆಗಿ ಬಿಡ್ತದೆ ಅಂತ ಹೇಳಿ ಹೇಳ್ಬೋದು. ಕಾರ್ಖಾನೆಗಳಿಗೆ ಹಾನಿ ಆಗ್ತದೆ. ಸೊ ಅದರಲ್ಲೂ ಸಹ ಕೆಲವು ಕಾರ್ಖಾನೆಯ ಪ್ಲೇಸ್ ಅಲ್ಲೆಲ್ಲ ಆದ್ರೆ ದೊಡ್ಡ ಮಟ್ಟಿನ ಇಫೆಕ್ಟ್ ಆಗಿ ಬಿಡ್ತದೆ. ಆಯ್ತಾ? ಕೆಲವೊಂದು ಕೆಮಿಕಲ್ ಇರುವಂತಹ ಫ್ಯಾಕ್ಟ್ರಿಗಳು, ಈಗ ಫಾರ್ ಎಕ್ಸಾಂಪಲ್ ನಾವು MRPL ಅಂತ ಹೇಳಿ ಹೇಳ್ಬೋದು. ಸೊ ಅಂತಹ ಕೆಲವೊಂದು ಬಂದರಿನ ಪ್ಲೇಸ್ ಅಲ್ಲಿ ಇರುವಂತಹ ಅವೆಲ್ಲ ಫ್ಯಾಕ್ಟ್ರಿಗಳೇನಿದೆ ಅಲ್ವಾ, ಸೊ ಅಲ್ಲೆಲ್ಲ ಈ ರೀತಿ ಏನಾದ್ರೂ ತೊಂದರೆಗಳು ಆಯ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಇಫೆಕ್ಟ್ ಆಗಿ ಬಿಡ್ತದೆ. ಸೊ ಸಾಧಾರಣ ಇಡೀ ದೇಶದಲ್ಲಿ ಅರ್ಧಾಂಶ ಜಾಗವೇ ಸೊ ಅದರಿಂದ ಹಾನಿಗೆ ಒಳಗಾಗ್ಬೋದು. ದೊಡ್ಡ ಮಟ್ಟಿನ ಇಫೆಕ್ಟ್ಗಳು ಆಗುವ ಸಾಧ್ಯತೆಗಳಿದೆ. ಆಗ್ಲಿಲ್ಲ ಪರಿಣಾಮ. ನೆಕ್ಸ್ಟ್ ಜಾನುವಾರುಗಳ ಸಾವು, ಮಾನವನ ಸಾವು, ಆಸ್ತಿಗಳಿಗೆ ತೊಂದರೆ. ಅದು ಕಟ್ಟಡಗಳಿಗೆ ಸಹ ತೊಂದರೆ ಅಂತ ಬರ್ದಿದ್ದೀರಿ, ಆಲ್ಮೋಸ್ಟ್ ಸೇಮ್. ಸೊ ಅದು ಕಟ್ಟಡ ಅಂತ ಹೇಳಿ ಪರ್ಫೆಕ್ಟ್ ಕೊಟ್ಟ ಕಾರಣ ಇಲ್ಲಿ ಬೇರೆ ಆಸ್ತಿಗಳಿದೆಯಲ್ಲ ಅದನ್ನು ಬರಿಬಹುದು. ಬೆಂಕಿ ಅನಾಹುತ ಸಾಗಿ ಬಿಡ್ಬೋದು ಇಂತಹ ಸಂದರ್ಭದಲ್ಲಿ. ಸೊ ನಿಮಗೆ ಗೊತ್ತುಂಟು ಬೆಂಕಿ ಅನಾಹುತ ಹೇಗೆ ಆಗ್ತದೆ ಅಂತ ಹೇಳಿ. ಕಾಡ್ಗಿಚ್ಚು ಹೇಗೆ ಆಗುವಂಥದ್ದು? ಯಾರಾದ್ರೂ ಹೋಗಿ ಬೆಂಕಿ ಕೊಡುದಾ ಅಂತ ಹೇಳಿದ್ರೆ ಅಲ್ಲ. ಸೊ ಕಾಡ್ಗಿಚ್ಚು ಆಗುವಂಥದ್ದು ಹೇಗೆ ಅಂತ ನೀವು ಗೊತ್ತುಂಟು. ಸೊ ಪ್ರಾಣಿಗಳು ಓಡಾಡುವಂತಹ ಸಂದರ್ಭದಲ್ಲಿ ಕಲ್ಲುಗಳು ಘರ್ಷಣೆಗೆ ಒಳಗಾಗಿ ಅಲ್ಲಿ ಬೆಂಕಿಯ ಕಿಡಿಗಳು ಉತ್ಪನ್ನ ಆಗ್ತದೆ. ಸೊ ಅಲ್ಲಿ ಎಸ್ಪೆಷಲಿ ಕಾಡ್ಗಿಚ್ಚಾಗುವಂಥದ್ದು ಬೇಸಿಗೆ ಸಂದರ್ಭದಲ್ಲಿ, ಯಾಕೆಂದ್ರೆ ಎಲ್ಲವೂ ಸಹ ಒಣಗಿರ್ತದೆ. ಸೊ ಅಲ್ಲಿರುವಂತಹ ಒಣ ತರಗಲಿಗೆ ಇಮಿಡಿಯೇಟ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಬೆಂಕಿ ಹತ್ತಿಕೊಳ್ತದೆ. ಸೊ ಅದು ಇಡೀ ಕಾಡನ್ನೇ ಸುಟ್ಟು ಬಿಡುವಷ್ಟು ಕಾರಣ ಆಗಿಬಿಡ್ತದೆ. ಸೊ ಅದು ಬೆಂಕಿಗೆ ಒಂದು ಚಿಕ್ಕ ಕಿಡಿ ಸಹ ಸಾಕಾಗ್ತದೆ. ನೆಕ್ಸ್ಟ್ ಭೂಕುಸಿತ, ಅಂತರ್ಜಲ ಮಟ್ಟದಲ್ಲಿ ವ್ಯತ್ಯಾಸ. ಸೊ ಇದು ಸಹ ಆಗುವಂತ ಸಾಧ್ಯತೆ. ಭೂಕಂಪ ಆದ ಕೂಡ ಆಟೋಮೆಟಿಕಲ್ ಅಲ್ಲಿ ಭೂಕುಸಿತ ಆಗೇ ಆಗ್ತದೆ, ಅದು ಗೊತ್ತಿದ್ದಂತಹ ವಿಷಯ. ನೆಕ್ಸ್ಟ್ ನದಿ ವ್ಯವಸ್ಥೆಯಲ್ಲಿ ಸಹ ಚೇಂಜಸ್ ಆಗ್ಬಹುದು. ಸೊ ನೀವು ಕೆಲವೊಂದು ಹಿಸ್ಟ್ರಿಗಳನ್ನು, ಯಾವುದೋ ಒಂದು ನದಿಯ ಹಿಸ್ಟ್ರಿಯನ್ನೆಲ್ಲ ನೀವು ನಾಗರಿಕತೆಯ ಕಾಲದಲ್ಲಿ ಅಥವಾ ಕೆಲವೊಂದು ವಿಚಾರಗಳನ್ನು ನೀವು ನದಿಯ ಹಿಸ್ಟ್ರಿಗಳನ್ನ ಓದ್ತಾ ಹೋದ್ರೆ ಕೆಲವೊಂದು ನದಿಗಳು ಸೊ ಅಲ್ಲಿ ಬರ್ತದೆ ಈ ಕಾಲದಲ್ಲಿ ಸೊ ಈ ನದಿಯು ಈ ರೀತಿಯಲ್ಲಿ ಹರಿತಾ ಇತ್ತು. ಸೊ ನೆಕ್ಸ್ಟ್ ಅನೇಕ ಶತಮಾನಗಳ ನಂತರ ಆ ನದಿಯು ತನ್ನ ದಿಕ್ಕನ್ನು ಬದಲಾಯಿಸಿಕೊಂಡಿದೆ. ಅಲ್ಲಿ ಪರ್ಫೆಕ್ಟ್ ಆದ ರೀಸನ್ ಅವರು ಕೊಟ್ಟಿರುವುದಿಲ್ಲ, ಯಾಕೆಂತಂದ್ರೆ ಅಷ್ಟು ಮಾಹಿತಿ ಅಲ್ಲಿ ಇರುವುದಿಲ್ಲ. ಸೊ ಅಲ್ಲಿ ಕೊಟ್ಟಿರ್ತಾರೆ ಬಹುಶಃ ಅಲ್ಲಿ ಯಾವುದೋ ನೈಸರ್ಗಿಕ ವಿಪತ್ತು ಸಂಭವಿಸಿದ್ದಿರಬಹುದು ಅಂತ ಹೇಳಿ ಸಹ ಕೊಟ್ಟಿರ್ತಾರೆ. ಅಂದ್ರೆ ಸೊ ಈ ರೀತಿಯ ಕೆಲವೊಂದು ನ್ಯಾಚುರಲ್ ಕೆಲಾಮಿಟೀಸ್ ಆದಂತಹ ಸಂದರ್ಭದಲ್ಲಿ ನದಿ ತನ್ನ ರೂಟ್ ಅನ್ನ ಚೇಂಜ್ ಮಾಡಿರುವಂತಹ ಸಾಧ್ಯತೆ ಸಹ ಇರ್ತದೆ. ಸೊ ನೆಕ್ಸ್ಟ್ ಭಾರತದಲ್ಲಿ ಯಾವ ರೀತಿಯಲ್ಲಿ ಭೂಕಂಪಗಳ ಹಂಚಿಕೆ, ಅಂದ್ರೆ ಭೂಕಂಪವನ್ನ ಹಂಚಿಕೆ ಮಾಡ್ಲಿಲ್ಲ. ಸೊ ಭಾರತದಲ್ಲಿ ಹೆಚ್ಚಾದಂತಹ ಒಂದು ಕೆಲವೊಂದು ಪ್ಲೇಸ್ ಅನ್ನ ಏನು ಭೂಕಂಪಗಳ ಏರಿಯಾ ಅಂತಲೇ ರೆಕಾಗ್ನೈಸ್ ಮಾಡಿಟ್ಟಿದ್ದಾರೆ. ಸೊ ಅದನ್ನ ಆ ರೀತಿಯಲ್ಲಿ ಹಂಚಿಕೆ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿ ನಾವು ನೋಡುವ. ಭೂಕಂಪಗಳ ಹಂಚಿಕೆ ಯಾವುದು ಅಂತ. ಪರಿಣಾಮವನ್ನ ನೀವು ಬರೀಲಿಲ್ಲ ಅಂದ್ಕೊಂಡಿದ್ದಾನೆ, ಸೊ ತೊಂದ್ರೆ ಇಲ್ಲ, ಅದನ್ನ ನೀವು ಜನರಲ್ ಆಗಿ ಬರಿಬಹುದು ಅಂತ ಆ ಕಾರಣಕ್ಕೆ ನಾನು ಅದನ್ನ ತುಂಬಾ ಹೊತ್ತಲ್ಲಿ ಇಡ್ಲಿಲ್ಲ. ಸೊ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ ಸೊ ಮೇನ್ ಆಗಿ 3 ರೀತಿಯಲ್ಲಿ ಅದನ್ನ ಹಂಚಿಕೆ ಮಾಡಿದ್ದಾರೆ.
ಸೊ ಅದರಲ್ಲಿ ಒಂದೊಂದನ್ನೇ ನೋಡುವ. ಸೊ ನಿಮಗೆ ಜ್ವಾಲಾಮುಖಿಗಳು ಎಲ್ಲಿ ಹೆಚ್ಚು ಕಂಡು ಬರ್ತದೆ ಅಂತ ಹೇಳಿ ನಿಮಗೆ ಗೊತ್ತುಂಟು. ಸೊ ಭಾರತದಲ್ಲಿ ನಾವು 8th ಅಲ್ಲಿ ಕಲಿತೇವೆ. ಭಾರತದಲ್ಲಿ ಸೊ ಹೆಚ್ಚಾಗಿ ಜ್ವಾಲಾಮುಖಿಗಳು ಹಿಮಾಲಯದ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಜ್ವಾಲಾಮುಖಿಯಲ್ಲಿ ಆಗಾಗ ಬಂತು ಅಂತ ಹೇಳಿದ್ರೆ ಅಲ್ಲಿ ಭೂಕಂಪಗಳು ಆಗಾಗ ಆಗ್ತದೆ ಅಂತ ಹೇಳಿ ಅದರ ಅರ್ಥ. ಸೊ ನೋಡಿ, ಅದಕ್ಕೆ ನ್ಯಾಚುರಲ್ ಮಾತ್ರ ರೀಸನ್ ಅಲ್ಲ ಅನ್ನೋದಕ್ಕೆ ಜಪಾನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಜಪಾನ್ ಅಲ್ಲಿ ಆವಾಗ ಭೂಮಿ ಕಂಪಿಸ್ತಾ ಇರ್ತದೆ. ಅದು ಅಲ್ಲಿಯ ಜನರಿಗೆ ಒಂಥರ ನಾರ್ಮಲ್ ಆಗಿ ಹೋಗಿದೆ. ಅಂದ್ರೆ ದೊಡ್ಡ ಮಟ್ಟದ ಭೂಕಂಪ ಅಲ್ಲ, ಸೊ ನಾರ್ಮಲ್ ಆಗಿ ಭೂಮಿ, ನಮಗೆ ಇಲ್ಲಿ ಸ್ವಲ್ಪ ಭೂಮಿ ಶೇಕ್ ಆದ್ರೆ ನಮಗೆ ಅದು ದಟ್ ಈಸ್ ಅ ಬಿಗ್ ನ್ಯೂಸ್, ದೊಡ್ಡ ವಿಷಯ ಆಗಿಬಿಡ್ತದೆ. ಅದೇ ಜಪಾನ್ ಅಲ್ಲಿ ಅವರಿಗೆ ಒಂದು ಸ್ವಲ್ಪ ಅದು ಅವರದನ್ನ ಲೈಟ್ ಆಗಿ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಆಗಾಗ ಆ ರೀತಿ ಸಂಭವಿಸ್ತಾ ಇರ್ತದೆ. ಯಾಕೆ ರೀಸನ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಜ್ವಾಲಾಮುಖಿ ಅನ್ನುವಂತಹ ರೀಸನ್ ಅಲ್ಲ. ಸೊ ಅಲ್ಲಿ 2ನೇ ಮಹಾಯುದ್ಧದಲ್ಲಿ ಏನು ಅಮೆರಿಕ ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಹಾಕಿರುವಂತಹ ಅಣುಬಾಂಬೆ ಅದಕ್ಕೆ ಮೇನ್ ರೀಸನ್. ಅದರ ಇಫೆಕ್ಟ್ ಅನ್ನ ಅವ್ರು ಈಗ್ಲೂ ಸಹ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಲೈಟ್ ವೇಟ್ ಆದಂತಹ ಕೆಲವು ಕಟ್ಟಡಗಳನ್ನ ಕಟ್ಟುವಂಥದ್ದು, ಆ ರೀತಿಯಲ್ಲಿ ಕೆಲವೊಂದು ಕ್ರಮಗಳನ್ನಲ್ಲಿ ಜಪಾನ್ ಅಲ್ಲಿ ಅನುಸರಿಸ್ತಾ ಇದ್ದಾರೆ ಅಂತೇಳಿ. ಸೊ ಆದ್ರಿಂದ ಜ್ವಾಲಾಮುಖಿಗಳು ಹೆಚ್ಚಾಗಿ ಆಗುವಂತಹ ಪ್ರದೇಶದಲ್ಲಿ ಸೊ ಭೂಕಂಪಗಳು ಆಗ್ತದೆ. ಸೊ ಅದರಲ್ಲಿ ಭಾರತದಲ್ಲಿ ಮೇನ್ ಆಗಿ ಎಲ್ಲಿ ಅಂದ್ರೆ ಹಿಮಾಲಯ ವಲಯ, ಅಂದ್ರೆ ಹಿಮಾಲಯದ ಆ ಪರ್ವತ ಶ್ರೇಣಿಯ ಆ ವಲಯದಲ್ಲಿ ಆವಾಗ ಭೂಮಿ ಕಂಪಿಸುವಂಥದ್ದು. ಆ 3 ಏರಿಯಾಗಳನ್ನ ಬರ್ಕೊಳ್ಬೇಕು ಮಾತ್ರ ನೀವು. ಫಸ್ಟ್ ಒನ್ ಹಿಮಾಲಯ ವಲಯ. ಭೂಕಂಪನದ 3 ವಲಯಗಳು ಯಾವುದು ಅಂತ ಹೇಳಿ ಕೇಳಿದ್ರೆ ಫಸ್ಟ್ ಒನ್ ಹಿಮಾಲಯ ವಲಯ. ಇಲ್ಲಿ ಹೆಚ್ಚು ತೀವ್ರತೆ ಉಳ್ಳ ಭೂಕಂಪ ಸಂಭವಿಸುವುದು ಎಲ್ಲಿ ಅಂತ ಕೇಳಿದ್ರೆ ಅದು ಹಿಮಾಲಯದಲ್ಲಿ. ಒಂದೊಂದನ್ನೇ ನೋಡುವ ನಾವು. ಫಸ್ಟ್ ಒನ್ ನೋಡಿ, ಈ ಏರಿಯಾ. ಸೊ ನಿಮಗೆ ಅಲ್ಲಿ ಫಸ್ಟ್ಗೆ ನಾನು ಶಿಲಾಫಲಕ ಅದನ್ನು ತೋರಿಸಿದಲ್ಲ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಉಂಟು ಮಕ್ಳ ಕರ್ಜರ ಹೋದಲ್ಲಿ ನೋಡಿ. ಸೊ ನೋಡಿ, ಈ 2 ಪೀಸ್ ಜಾಯಿನ್ ಆದದ್ದು ಶಿಲಾಫಲಕ, ಹೌದಾ? ಸೊ ಈ ಏರಿಯಾದಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಇದು ಭಾರತದಲ್ಲಿ ಹೆಚ್ಚು ತೀವ್ರತೆಯುಳ್ಳ ಭೂಕಂಪನ ವಲಯ. ಭಾರತದಲ್ಲಿ ಹೆಚ್ಚು ತೀವ್ರತೆ ಉಳ್ಳಂತಹ ಭೂಕಂಪನದ ವಲಯ ಯಾವುದು ಅಂತ ಕೇಳಿದ್ರೆ ಅದು ಹಿಮಾಲಯ ವಲಯ. ಸೊ ಅದನ್ನ ನೀವು ಬರಿಬೇಕು, ಕ್ವಶನ್ ಮಾಡಿಯೇ ಬರೀರಿ. ಭಾರತದಲ್ಲಿ ಹೆಚ್ಚು ಕ್ವಶನ್, ರೈಟ್ ದ ಕ್ವಶನ್. ಭಾರತದಲ್ಲಿ ಹೆಚ್ಚು ತೀವ್ರತೆಯುಳ್ಳ ಭೂಕಂಪನದ ವಲಯ ಯಾವುದು? ಭಾರತದಲ್ಲಿ ಹೆಚ್ಚು ತೀವ್ರತೆಯುಳ್ಳ ಭೂಕಂಪನದ ವಲಯ ಯಾವುದು? ಸೊ ಅದು ಹಿಮಾಲಯ ವಲಯ ಆನ್ಸರ್. ಸೊ ಅದು ಯಾವ ರಾಜ್ಯಕ್ಕೆ ಅಂತ ಹೇಳಿ ನೋಡುವ, ಯಾವ ರಾಜ್ಯಗಳಿಗೆಲ್ಲ ಅದರ ಇಫೆಕ್ಟ್ ಆಗ್ತದೆ ಅಂತ ಹೇಳಿ. ಸೊ ಅದನ್ನ ಬರಿಬೇಕು ಅಂತ ಹೇಳಿಲ್ಲ, ನೋಡ್ತಾರೆ ಸಾಕು. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ, ಬಿಹಾರ. ಸೊ ಈ ಪ್ಲೇಸ್ಗಳಿಗೆ ಅದರದ್ದು ಹೆಚ್ಚು ಇಫೆಕ್ಟ್ ಆಗುವಂಥದ್ದು. ಸೊ ಇಲ್ಲಿ ಭೂಫಲಕಗಳ ಚಲನೆಯ ಪರಿಣಾಮವಾಗಿ ಭೂಕಂಪಗಳು ಸಂಭವಿಸ್ತದೆ. ಸೊ ಜ್ವಾಲಾಮುಖಿನೂ ಹೇಳಿದೆ ನಾನು, ಸ್ವಲ್ಪ ಮಟ್ಟಿಗೆ ಜ್ವಾಲಾಮುಖಿ ಅಲ್ಲಿ ರೀಸನ್ ಆಗಿರ್ತದೆ. ಸೊ ಆ ಪ್ಲೇಸ್ ಅಲ್ಲಿ ಒಮ್ಮೊಮ್ಮೆ ಜ್ವಾಲಾಮುಖಿಗಳು ಕಂಡು ಬರುವುದು ಅಂತ ಸಹ ಉಂಟು ಕೆಲವು ಹಿಸ್ಟ್ರಿಗಳನ್ನ ನಾವು ನೋಡಿದ್ರೆ. ಸೊ ರೆಗ್ಯುಲರ್ ಜ್ವಾಲಾಮುಖಿ ಅಲ್ಲ ಅಲ್ಲಿ. ಸೊ ಯಾವತ್ತೂ 1-2 ಬಾರಿ ಜ್ವಾಲಾಮುಖಿಗಳಾದಂತಹ ಒಂದು ಪ್ಲೇಸ್ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ನಾವು ಏನು ಓದಿರ್ಬೋದು ನೀವು 8th ಅಲ್ಲಿ, ಹೌದಾ? ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಭೂಫಲಕಗಳ ಚಲನೆ ಇದಕ್ಕೆ ಇನ್ನು ಮೇನ್ ಆದಂತಹ ಒಂದು ರೀಸನ್. ಫಾರ್ ಎಕ್ಸಾಂಪಲ್ ಚಾಮೋಲಿ ಮತ್ತು ಉತ್ತರ ಕಾಶಿ. ಸೊ ಅದಕ್ಕೆ ಮೇನ್ ಎಕ್ಸಾಂಪಲ್ ಆಗಿರುವಂತದ್ದು. ಆಯ್ತಾ? ಅಲ್ಲಿ ಒಂದು ಕ್ವಶನ್ ಅನ್ನ ಬರೆಸಿದ್ದೇನೆ, ಅದು ಅಷ್ಟು ಸಾಕು, ಬೇರೆ ಬರಿಬೇಕು ಅಂತ ಹೇಳಿಲ್ಲ. ಇದು ಉತ್ತರ ಕಾಶಿ, ಒಂದು ಚಾಮೋಲಿ. ಸೊ ನೆಕ್ಸ್ಟ್ 2ನೇದು ಸಿಂಧು ಗಂಗಾ ವಲಯ. 2ನೇ ವಲಯ ಸಿಂಧು ಗಂಗಾ ವಲಯ ಬರೀರಿ. 2ನೇದು ಸಿಂಧು ಗಂಗಾ ವಲಯ. ಸೊ ಎಲ್ಲೋದಲ್ಲಿ ಕಾಣ್ತಾ ಉಂಟು ನಿಮಗೆ. ಸೊ ಅದು ಗಂಗಾ ನದಿ ಹರಿಯುವಂತಹ ಪ್ಲೇಸ್, ಅದು ಸಿಂಧು ಗಂಗಾ ವಲಯ. ಸೊ ಇದು ಹಿಮಾಲಯದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ವಲಯ ಇದಾಗಿರ್ತದೆ. ಸೊ ಇದರಲ್ಲಿ ಇಫೆಕ್ಟ್ ಗೆ ಒಳಗಾಗುವಂತಹ ರಾಜ್ಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮೈದಾನಗಳು. ಸೊ ಈ ಭಾಗದಲ್ಲಿ ಇರುವಂತಹ ಪ್ರಮುಖ ಒಂದು ಪ್ಲೇಸ್ ಗಳಾಗಿದೆ. ಆಯ್ತಾ? ಸೊ ಈಗಿನ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಮೈದಾನ ಪ್ರದೇಶಗಳು ಈ ಒಂದು ವಲಯಕ್ಕೆ ಸೇರಿರುವಂತದ್ದು.
ಸೊ ಇಲ್ಲಿ ಆವಾಗ ಒಮ್ಮೊಮ್ಮೆ ಭೂಕಂಪಗಳು ಆಗುವಂತಹ ಸಾಧ್ಯತೆಗಳು ಇರ್ತದೆ. ಸೊ ಇದು ಹಿಮಾಲಯ ವಲಯದ ಭೂಕಂಪ ಏನಿದೆ ಅಷ್ಟು ತೀವ್ರವಾಗಿರುವುದಿಲ್ಲ. ಇದೊಂಥರ ಮಧ್ಯಮ ತೀವ್ರತೆಯನ್ನ ಹೊಂದಿರುವಂತಹ ಒಂದು ಭೂಕಂಪ ವಲಯ ಆಗಿದೆ. ಮಧ್ಯಮ ತೀವ್ರತೆ ಉಳ್ಳಂತಹ ಭಾರತದ ಭೂಕಂಪ ವಲಯ ಯಾವುದು? ಕ್ವಶನ್. ಮಧ್ಯಮ ತೀವ್ರತೆಯುಳ್ಳ ಭಾರತದ ಭೂಕಂಪನ ವಲಯ ಯಾವುದು? ಮಧ್ಯಮ ತೀವ್ರತೆಯುಳ್ಳ ಭಾರತದ ಭೂಕಂಪನ ವಲಯ ಯಾವುದು? ಮಧ್ಯಮ ತೀವ್ರತೆಯುಳ್ಳ ಭಾರತದ ಭೂಕಂಪನ ವಲಯ ಯಾವುದು? ದ ಆನ್ಸರ್ ಈಸ್ ಸಿಂಧೂ ಗಂಗಾ ವಲಯ. ಸಿಂಧೂ ಗಂಗಾ ವಲಯ. ನೆಕ್ಸ್ಟ್ ಥರ್ಡ್ ಒನ್ ಪರ್ಯಾಯ ದ್ವೀಪ ವಲಯ. ನೆಕ್ಸ್ಟ್ ಒನ್ ಪರ್ಯಾಯ ದ್ವೀಪ ವಲಯ. ಥರ್ಡ್ ಒನ್ ಮೂರನೇ ವಲಯ ಪರ್ಯಾಯ ದ್ವೀಪ ವಲಯ. ಸೊ ಇದರ ಇಫೆಕ್ಟ್ ಎಲ್ಲಿ ಅಂತ ಹೇಳಿದ್ರೆ ಈ ಭಾಗಕ್ಕೆ ಯಾವುದು, ಈ ಭಾಗದ ಪರ್ಯಾಯ ದ್ವೀಪ ವಲಯಕ್ಕೆ ಸೇರುವಂತಹ ಒಂದು ಭಾಗಗಳು ಯಾವುದು? ದ್ವೀಪ ವಲಯ ಅಂತ ಹೇಳಿ ಹೆಸರೆಲ್ಲ ನಿಮ್ಗೆ ಗೊತ್ತಾಗ್ತದೆ, ಆಗ ನಿಮ್ಗೆ ಅಂದಾಜಾಗಿರ್ಬೋದು ಯಾವುದು ಅಂತ ಹೇಳಿ. ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ದ್ವೀಪ. ಸೊ ಇದಕ್ಕೆ ಹೆಚ್ಚು ಇಫೆಕ್ಟ್ ಆಗುವಂತಹ ಒಂದು ವಲಯಗಳು. ಸೊ ಅದರ ಜೊತೆಗೆ ಕಚ್ ಪ್ರದೇಶ ಅಂದ್ರೆ ಭಾರತ ಮತ್ತು ಯಾವೆರಡು ದೇಶದ ನಡುವೆ ಕಚ್ ಕಾರಿ ಬರ್ತದೆ? ಅಲ್ಲಿ ಬರ್ತಂತು, ಸಾರಿ ದೇಶ ಅಂತ ಹೇಳಿ ಹೇಳಿದೆ ನಾನು, ತಪ್ಪಿತು. ಪಾಕ್ ಜಲಸಂಧಿ ಯಾವೆರಡು ದೇಶದ ನಡುವೆ ಬರ್ತದೆ? ಪಾಕ್ ಜಲಸಂಧಿ ಯಾವೆರಡು ದೇಶದ ನಡುವೆ ಬರ್ತದೆ? ಪಾಕ್ ಜಲಸಂಧಿ ಯಾವೆರಡು ದೇಶದ? ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ, ಸರಿ ಆಯ್ತಾ. ಕಚ್ ಪ್ರದೇಶ ನೋಡಿ, ಇಲ್ಲಿ ಇದುಕೊಳ್ಳಿ, ಇಲ್ಲೊಂದು ಆರೆಂಜ್ ಅಲ್ಲಿ ಕಾಣ್ತಾ ಉಂಟಲ್ಲ, ಅದು ಭಾರತದ ಪರ್ಯಾಯ ದ್ವೀಪ ಅಚಲವಾದ ಭೂಭಾಗವೆಂದು ಪರಿಗಣಿಸಲಾಗಿದ್ದು ಈ ವಲಯದಲ್ಲಿ ಭೂಕಂಪಗಳು ಸಂಭವಿಸುವುದು ಸ್ವಲ್ಪ ಕಡಿಮೆ. ಅಂದ್ರೆ ಸದರ್ನ್ ಪಾರ್ಟ್ ಇದೆಯಲ್ಲ, ದಕ್ಷಿಣ ಭಾರತದ ವಲಯ ಉಂಟಲ್ಲ, ಸೊ ಅಲ್ಲಿ ಭೂಕಂಪಗಳು ಸಂಭವಿಸುವಂತದ್ದು ತುಂಬಾ ರ್ಯಾರ್, ತುಂಬಾ ಕಡಿಮೆಯಾಗಿ ಆ ಪ್ರದೇಶದಲ್ಲಿ ಭೂಕಂಪ ಸಂಭವಿಸುವುದು ಅಂತ ಹೇಳಿ ಅದರ ಅರ್ಥ ಆಯ್ತಾ. ಬಹಳ ಕಡಿಮೆ ಭೂಕಂಪ ಸಂಭವಿಸುವಂತ ಭಾರತದ ವಲಯ ಯಾವುದು ಅಂತ ಹೇಳಿದ್ರೆ ಅದು ಪರ್ಯಾಯ ದ್ವೀಪ ವಲಯ. ಇದಕ್ಕೆ ನೀವೇ ಕ್ವಶನ್ ಅನ್ನ ಮಾಡಿಕೊಳ್ಳಿ, ನಾನ್ ಮಾಡುದಿಲ್ಲ. ಸೊ ಕಡಿಮೆ ಭೂಕಂಪ ಸಂಭವಿಸುವುದ್ರಿಂದ ಈ ವಲಯಕ್ಕೊಂದು ವಿಶೇಷವಾದಂತಹ ಒಂದು ಟೈಟಲ್ ನ ಕೊಟ್ಟಿದೆ. ಸೊ ಅದರಿಂದ ಈ ವಲಯವನ್ನ ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಅಂತ ಹೇಳಿ ಇದನ್ನ ಪರಿಗಣಿಸಲಾಗಿದೆ. ಸೊ ಕ್ವಶನ್ ಅನ್ನ ಹಾಗೆ ಬೇಕಿದ್ರು ಬರ್ಕೊಳ್ಬಹುದು. ಕನಿಷ್ಠ ಭೂಕಂಪ ಬರೀರಿ, ಕನಿಷ್ಠ ಕಾಣ್ಬೋದು, ಲಾಸ್ಟಿಗೆ ಉಂಟು, ಕೆಲವರಿಗೆ ಕಾಣ್ಲಿಕ್ಕಿಲ್ಲ ಅಲ್ಲಿ. ಕನಿಷ್ಠ ಭೂಕಂಪ ತೀವ್ರತೆಯ ವಲಯ, ಅದನ್ನ ಹೆಡ್ ಒಂದು ಇನ್ವರ್ಟೆಡ್ ಕಾಮಾದಲ್ಲಿ ಬರೆದು ಅಂಡರ್ಲೈನ್ ಮಾಡಿ. ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಪರಿಗಣಿಸಲಾದ ಭಾರತದ ಭೂಕಂಪ ವಲಯ ಯಾವುದು? ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಪರಿಗಣಿಸಲಾದ ಭಾರತದ ಭೂಕಂಪ ವಲಯ ಯಾವುದು? ಅದು ಪರ್ಯಾಯ ದ್ವೀಪ ವಲಯ. ಆನ್ಸರ್. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು, ಸೊ ಪರಿಣಾಮ ನೋಡಿ ಆಯ್ತು, ಲವ್ಸ್ ಆಯ್ತು, ಕೆಲವೊಂದು ಭೂಕಂಪ ಕೇಂದ್ರಗಳನ್ನ ಇಲ್ಲಿ ಕೊಟ್ಟಿದೆ. ಸೊ ನಿಮ್ಮ ಮ್ಯಾಪ್ ಅಲ್ಲಿ ಉಂಟು. ಬೇಕಿದ್ರೆ ಡಿಸ್ಪ್ಲೇ ಮಾಡ್ತಾರೆ, ಇಲ್ಲ ಮ್ಯಾಪ್ ಅಲ್ಲಿ ಉಂಟು, ನಿಮ್ಮದು ಟೆಕ್ಸ್ಟ್ ಬುಕ್ ಅಲ್ಲಿ ಮ್ಯಾಪ್ ಉಂಟಲ್ಲ. ಸೊ ಅದರಲ್ಲಿ ಸೈಕ್ಲೋನ್ ಬರುವಂತದ್ದು ಮತ್ತೆ ಅರ್ಥಕ್ವೇಕ್ ಇದ್ದು ಆ ಪ್ಲೇಸ್ ಅನ್ನ ಮ್ಯಾಪ್ ಅಲ್ಲಿ ಸರಿಯಾಗಿ ಗುರುತಿಸಿದ್ದಾರೆ. ಸೊ ಅದನ್ನ ಮತ್ತೆ ಬೇಕಿದ್ರೆ ಒಮ್ಮೆ ನೋಡಿಕೊಳ್ಳಿ. ಸೊ ಇಲ್ಲಿ ಹೀಗೆ ಉಂಟು. ಸೊ ಗುಜರಾತ್ ಅಲ್ಲಿ, ಸೊ ದಟ್ ಈಸ್ ದ ಮೇನ್ ಒನ್. ಸೊ ಇಷ್ಟರ ತನಕ ಆದಂತಹ ಕೆಲವು ಪ್ಲೇಸ್ ಗಳನ್ನು ಅಂತ ಹೇಳಿ ಸಹ ಹೇಳ್ಬೋದು ನಾವು. ಸೊ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಹೇಗೆ ತಗೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಈ ಬಿಲ್ಡಿಂಗ್ ತೋರಿಸಿದಾಗ ನಿಮ್ಗೆ ಏನ್ ಅನಿಸ್ತದೆ ಅಂತ
ಗೊತ್ತಾಗ್ತದಲ್ವಾ? ಸೊ ಅಂದ್ರೆ ಈ ರೀತಿಯ ಬಿಲ್ಡಿಂಗ್ ಗಳನ್ನ ನಾವು ಯಾವುದು ನಾವು ಭೂಕಂಪ ವಲಯ ಅಂತ ಹೇಳಿ ಫಿಕ್ಸ್ ಮಾಡಿದೆವು, ಸೊ ಅಂತಹ ಪ್ಲೇಸ್ ಅಲ್ಲಿ ಈ ರೀತಿಯ ಕಟ್ಟಡಗಳನ್ನ ಕಟ್ಟಬಾರ್ದು. ಅಂದ್ರೆ ಅದರ ಅರ್ಥ ಏನು? ಸೊ ಈ ರೀತಿಯ ಏನು ಅಂತಸ್ತಿನ ಕಟ್ಟಡಗಳನ್ನ ಕಟ್ಟಬಾರ್ದು. ಸೊ ಈ ರೀತಿಯಲ್ಲಿ ಒಂದೇ ಕಡೆ ಕಟ್ಟಡಗಳ ರಾಶಿಯನ್ನು ನಾವು ಇಡಬಾರ್ದು, ಆಗ ಇಫೆಕ್ಟ್ ಹೆಚ್ಚಾಗ್ತದೆ, ಸಾವು ನೋವುಗಳು ಹೆಚ್ಚಾಗ್ತದೆ ಅಂತ ಅದರ ಅರ್ಥ. ಜನವಸತಿ ಅಂದ್ರೆ ಅದರ ಅರ್ಥ ಆಯ್ತಾ? ಸೊ ಅದನ್ನ ಬರೆಯುವುದು ಬೇಡ ಅಂತೇಳಿ ಅನ್ಕೊಳ್ತೇನೆ ನಾನು. ಅಂದ್ರೆ ಭೂಕಂಪನ ವಲಯದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಬೋದು, ಅದರ ಕಟ್ಟಡಗಳ ನಿರ್ಮಾಣ ಮಾಡಿದ್ರೆ ಮಾತ್ರ ಅಲ್ಲಿ ಜನವಸತಿ ಇರುದಲ್ಲ, ಸೊ ಅದರಿಂದ ಅಲ್ಲಿ ಜನವಸತಿಯನ್ನ ಆದಷ್ಟ ಕಡಿಮೆ ಮಾಡುವ ಆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡುದು. ಸೆಕೆಂಡ್ ಒನ್, ಭೂಕಂಪನ ನಿರೋಧಕ ಕಟ್ಟಡಗಳ ನಿರ್ಮಾಣವನ್ನ ಅನುಸರಿಸುವಂತದ್ದು. ಸೊ ಈ ರೀತಿಯ ಕಟ್ಟಡಗಳನ್ನು, ಆಯ್ತಾ? ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುವಂತದನ್ನ ಸ್ವಲ್ಪ ಕಡಿಮೆ ಮಾಡುವಂಥದ್ದು. ಉತ್ತಮ ದರ್ಜೆಯ ಕಟ್ಟಡಗಳ ನಿರ್ಮಾಣದ ವಸ್ತುಗಳ ಬಳಕೆ ಮತ್ತು ಬಹುಮಹಡಿಯ ಕಟ್ಟಡಗಳ ಬಳಕೆಯ ನಿರ್ಮಾಣವನ್ನು ಸ್ವಲ್ಪ ಕಡಿಮೆ ಮಾಡುದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಕಲ್ಲೆಲ್ಲ ಇಟ್ಟು ಕಟ್ಟಿರೋದು, ಬಿತ್ತು ಅಂತಂದ್ರೆ ಅದರ ಅಡಿಯಲ್ಲಿ ಇದ್ದವನು ಗ್ಯಾರಂಟಿ ಬದುಕುದಿಲ್ಲ ಅಂತಲೇ ಅದರ ಅರ್ಥ, ಅಥವಾ ಅವನಿಗೆ ಏನಾದ್ರೂ ಒಂದು ಆಗಿ ಬಿಡ್ತದೆ ಅಂತ ಅರ್ಥ. ಸೊ ಅದರಿಂದ ಸ್ವಲ್ಪ ಲೈಟ್ ವೇಟ್ ಆದಂತಹ ರೀತಿಯ ವಸ್ತುಗಳನ್ನ ಬಳಸಿ ಕಟ್ಟಡಗಳನ್ನ ನಿರ್ಮಾಣ ಮಾಡುದು. ಈಗ ಬರ್ತಾ ಉಂಟು, ನಿಮಗೆ ಗೊತ್ತಿರ್ಬೋದು. ಸೊ ಈ ರೀತಿಯ ಕಟ್ಟಡಗಳ ನಿರ್ಮಾಣವನ್ನ ಕೈ ಬಿಡುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು ಎಷ್ಟೆಷ್ಟೋ 100, 200 ಸೊ ಈ ರೀತಿಯಲ್ಲಿ ಸಹ ಈಗೀಗ ಮಾಡ್ತಾ ಇದ್ದಾರೆ ಫ್ಲಾಟ್ಗಳನ್ನು ಅಥವಾ ದೊಡ್ಡ ದೊಡ್ಡ ಕೆಲವೊಂದು ಕಮರ್ಷಿಯಲ್ ಕಟ್ಟಡಗಳನ್ನು. ಅಂತರ್ಜಾಲಗಳಿಗಾಗಿ ಸೊ ಬೋರ್ವೆಲ್ಗಳನ್ನ ಬಳಕೆ ಮಾಡುವ ಬದಲು ಸೊ ಬಾವಿಯನ್ನ ತೆರೆಯುವಂಥದ್ದು, ಸೊ ಅಲ್ಲಿ ಮಿಷಿನ್ಗಳನ್ನ ಬಳಕೆ ಮಾಡದೇ ಇರುವಂಥದ್ದು. ಸೊ ನಿಮಗೆ ಬೋರ್ವೆಲ್ ತೆಗೆಯುವಂತ ಸಂದರ್ಭದಲ್ಲಿ ಗೊತ್ತಿರ್ಬೋದು, ಸೊ ಅಲ್ಲಿಯ ಸುತ್ತದ ಏರಿಯಾದಲ್ಲಿ ಸಹ ಭೂಮಿ ಒಂಥರ ಕಂಪಿಸಿದ ರೀತಿಯ ಅನುಭವ ಆಗ್ತದೆ. ಸೊ ಆದ್ರಿಂದ ಅದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಸೊ ನೆಕ್ಸ್ಟ್, ಭೂಕಂಪನ ತೀವ್ರತೆ ಉಳ್ಳಂತಹ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಯಾವುದೇ ಸಿಟಿಯ ಡೆವಲಪ್ಮೆಂಟ್ ಅನ್ನ ಮಾಡದೇ ಇರುವಂತದ್ದು. ನಗರಗಳ ಬೆಳವಣಿಗೆಗೆ ಅಲ್ಲಿ ಅವಕಾಶವನ್ನ ಮಾಡದೇ ಇರುವುದು, ಕಮರ್ಷಿಯಲ್ ಸಿಟಿಗಳಾಗಿ ಅದನ್ನ ಮಾಡದೇ ಇರುವಂತದ್ದು. ನೆಕ್ಸ್ಟ್, ಬಹುದೊಡ್ಡ ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ಅವಕಾಶ ಮಾಡಿ ಕೊಡದೇ ಇರುವುದೇ ಬೆಸ್ಟ್ ಅಂತ ಹೇಳಿ, ಆಯ್ತಾ? ಅದರ ಬದಲು ಬೇರೆ 2-3 ಕಡೆಯಲ್ಲಿ ಚಿಕ್ಕ ಚಿಕ್ಕದಾಗಿ ನಿರ್ಮಿಸ್ಲಿ, ಆದ್ರೆ ದೊಡ್ಡ ಮಟ್ಟಿಗೆ ನಿರ್ಮಿಸಿದ್ರೆ ಅದು ಭೂಮಿಗೆ ಭಾರ ಆಗಿ ಬಿಟ್ಟು ಸೊ ಭೂಕಂಪಕ್ಕೆ ಅದು ಕಾರಣ ಆಗಿ ಬಿಡ್ಬೋದು. ಸೊ ನೆಕ್ಸ್ಟ್, ಅರಣ್ಯ ನಾಶ ಮಾಡದೇ ಇರುವಂತದ್ದು. ನೆಕ್ಸ್ಟ್, ಸೊ ಗಣಿಗಾರಿಕೆಯನ್ನು ಸಹ ಸ್ಟಾಪ್, ಗಣಿಗಾರಿಕೆಯಿಂದ ಸಹ ಇಫೆಕ್ಟ್ ಆಗ್ತದೆ. ಸೊ ಇದನ್ನೆಲ್ಲ ನಾನು ತುಂಬಾ ಚಿಕ್ಕ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದಾಗೆ ಮಾಡುದಿಲ್ಲ ಮಕ್ಕಳೇ. ಸೊ ಅದರಲ್ಲಿ ಸಹ ಸೊ ಭೂಕಂಪಗಳು ಸಂಭವಿಸಿತು, ಇದೆಲ್ಲ ನಾವು ಫಾಲೋ ಮಾಡಿದ್ದೇವೆ, ಆದ್ರೂ ಸಹ ಭೂಕಂಪ ಆಯ್ತು. ಭೂಕಂಪ ಆಗುದು ಹಾಗೆ ಆಗ್ತದೆ, ಆಯ್ತಾ? ಸೊ ಭೂಕಂಪ ಆಗುದು ಹಾಗೆ ಆಗ್ತದೆ. ಸೊ ಅದರಲ್ಲಿ ನಾವು ಹೇಗೆ ಅದರಿಂದ ನಾವು ಸೇಫ್ ಆಗ್ಬೋದು ಅಂತ ನಾವು ಇಷ್ಟರ ತನಕ ನೋಡಿದ್ದು. ಸೊ ಆದ್ರೂ ಸಹ ಭೂಕಂಪ ಆಗಿದೆ, ಈಗ ಆಮೇಲೆ ಏನ್ ಮಾಡ್ಬೋದು? ಸೊ ಇಷ್ಟೆಲ್ಲ ಸೇಫ್ಟಿ ನಾವು ಮಾಡ್ಕೊಂಡಿದ್ದೇವೆ, ಭೂಕಂಪ ಆಯ್ತು, ಆಗ ಏನ್ ಮಾಡ್ಬೋದು ನಾವು ಅಂತ ಹೇಳಿ ನೋಡುವ. ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಕೆಲವುದನ್ನು ನಾವು ಮಾಡ್ಲೇಬೇಕು. ಆ ಪ್ಲೇಸ್ಗಳಲ್ಲಿ ಇಮಿಡಿಯೇಟ್ ಆಗಿ ಫುಡ್ ಸಪ್ಲೈ ಮಾಡುದು, ಸೊ ಅವರಿಗೆ ಇಮಿಡಿಯೇಟ್ ಆದಂತಹ ಕೆಲವೊಂದು ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುದು. ಸೊ ಆ ಪ್ಲೇಸ್ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡಿ ಬಿಡ್ತದೆ, ಪ್ರವಾಹ ಅಂತ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಭೂಕಂಪ ಆದ ಸಂದರ್ಭದಲ್ಲಿ ಸಹ ಸೊ ತುಂಬಾ ಜನ ಇರ್ತಾರಲ್ಲ, ಆಗ ಸಾಂಕ್ರಾಮಿಕ ರೋಗ ಹರಡ್ಲಿಕ್ಕೆ ತುಂಬಾ ಚಾನ್ಸಸ್ ಇರ್ತದೆ. ಅದು ಹರಡದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವುದು. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಮೆಡಿಕಲ್ ಫೆಸಿಲಿಟಿಯನ್ನ ಕೊಟ್ಟು ಬಿಡುದು, ಅವರನ್ನೆಲ್ಲವನ್ನು ಒಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಿ ಬಿಡುದು ಆ ಏರಿಯಾದಲ್ಲಿ ಇದೆಲ್ಲಾ ಜನರನ್ನು. ಸೊ ಅದು ನೈಸರ್ಗಿಕ ವಿನಾಶಕಾರಿ ಆಗ್ತಾ ಅಂತ ಹೇಳಿ ಇರುವಂತದ್ದು. ಸೊ ಆದಷ್ಟು ಸೊ ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು, ಹೌದಾ? ವಾಪಸ್ ಇದನ್ನ ಇಡಿದ ಟೈಮ್ ಸಾಕ್ತಾ ಬಂತು. ನದಿ ಪ್ರವಾಹ ಅಂದ್ರೆ ಏನು ಅಂತ ಆಗಿದೆ, ನೈಸರ್ಗಿಕ ವಿಪತ್ತು ಅಂದ್ರೆ ಏನು ಅಂತ ಹೇಳಿ ಆಗಿದೆ, ಭೂಕುಸಿತದ ಅರ್ಥ ಸಹ ಆಗಿದೆ, ಭೂಕಂಪ ಅಂದ್ರೆ ಏನು ಅಂತ ಸಹ ಆಗಿದೆ, ಕಾರಣಗಳನ್ನು ನೋಡಿದ್ದೇವೆ ನಾವು 3 ಪ್ರಮುಖವಾದ್ದು. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಆಗುವಾಗ್ಲೂ ಹೇಳಿದ್ದೇನೆ ನಾನು. ಸೈಕ್ಲೋನ್ ಇಫೆಕ್ಟ್ ಆಗಿದೆ,
ಸೊ ಇದು ಸರ್ವೇ ಸಾಮಾನ್ಯವಾದ ಇಫೆಕ್ಟ್ ಅಂತ ಸಹ ಹೇಳಿದ್ದೇನೆ. ಸಾಧಾರಣವಾಗಿ ನೀವು ಇದನ್ನೆಲ್ಲದಕ್ಕೂ ಸಹ ಬರೀಲಿಕ್ಕೂ ಆಗ್ತದೆ. ಓಕೆ ಸರಿ, ಇಲ್ಲಿಗೆ ಈ ಪಾಠವನ್ನ ಮುಕ್ತಾಯ ಮಾಡುವ. ಸೊ ಇಲ್ಲಿಗೆ ಪಾಠ, ಈ ಕ್ಲಾಸ್ ಎಂಡ್ ಆಗ್ತದೆ.